ಶಬರಿಮಲೆಯನ್ನು ತಲುಪಲು ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿವೆ. ಶಬರಿಮಲೆಯು ಒಂದು ಕಾಡಿನಲ್ಲಿರುವ ಬೆಟ್ಟದ ದೇವಾಲಯವಾಗಿದೆ. ಶಬರಿಮಲೆಗೆ ಹೋಗುವ ವಾಹನಗಳಿಗೆ ಪಂಪದವರೆಗೆ ಹೋಗಲು ಅವಕಾಶವಿದೆ. ಅಲ್ಲಿಂದ ಮುಂದಕ್ಕೆ ಯಾತ್ರಿಕರು ಕಾಲುನಡಿಗೆಯಲ್ಲಿ 5 ಕಿಲೋಮೀಟರ್ ಮುಂದುವರೆದು ದೇವಸ್ಥಾನವನ್ನು ತಲುಪಬಹುದಾಗಿದೆ. ಪವಿತ್ರ ಯಾತ್ರಾ ಸಮಯವಾದ ಮಂಡಲ, ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯ ಮಕರವಿಳುಕ್ಕುವಿನಲ್ಲಿ ದೇವಸ್ಥಾನವು ತೆರೆದಿರುತ್ತದೆ. ಇದಲ್ಲದೆ ಪ್ರತಿ ತಿಂಗಳು ಕೆಲವು ದಿವಸಗಳಲ್ಲಿ ದೇವಸ್ಥಾನವು ತೆರೆದಿರುತ್ತದೆ. ಶಬರಿಮಲೆಯ ಯಾತ್ರಿಗಳಿಗೆ ಕಟ್ಟುನಿಟ್ಟಾದ ಸಾಂಪ್ರದಾಯಿಕ ಆಚರಣೆಗಳು, ಸಿದ್ಧತೆಗಳು ಮತ್ತು ವಸ್ತ್ರ ಸಂಹಿತೆಯಿರುತ್ತದೆ. ಯಾತ್ರಾರ್ಥಿಗಳು ಕತ್ತಿನಲ್ಲಿ ಮಣಿಮಾಲೆಯನ್ನು ಧರಿಸಿ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ವರ್ಜಿಸಬೇಕು. 10 ರಿಂದ 60 ವಯೋಮಾನದ ಸ್ತ್ರೀಯರಿಗೆ ಶಬರಿಮಲೆಯ ಯಾತ್ರೆಗೆ ಅವಕಾಶವಿರುವುದಿಲ್ಲ. ಯಾತ್ರಿಗಳು ಶಬರಿಮಲೆಯನ್ನು ಕೇರಳದ ಕೋಟ್ಟಯಂ, ಚೆಂಗನಶೇರಿ, ತಿರುವಲ್ಲ ಮತ್ತು ಅಡೂರಿನಿಂದ ತಲುಪಬಹುದಾಗಿದೆ. ಶಬರಿಮಲೆಗೆ ಕೇರಳದ ದಕ್ಷಿಣ ಭಾಗದಿಂದ ಬರುವ ಯಾತ್ರಿಕರು ಅಡೂರಿನ ಮೂಲಕವೂ, ಕೇರಳದ ಉತ್ತರ ಭಾಗದಿಂದ ಬರುವ ಯಾತ್ರಿಕರು ಕೋಟ್ಟಯಂನ ಮೂಲಕ ಬರುವುದು ಅನುಕೂಲವಾಗಿರುತ್ತದೆ.